ಶ್ವೇತಾ ಮೈಲರ್ ಲಾಗ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಗೆ ಋತುನೇ ಇಂಟ್ರೋ ಕೊಟ್ಟಿದ್ದಾನೆ, ನೀವೆಲ್ಲ ನೋಡಿದ್ರಿ. ಸೊ ನಾನು ಕೊಡೋ ಅವಶ್ಯಕತೆನೇ ಇಲ್ಲ. ಸೊ ವೆಲ್ಕಮ್ ಬ್ಯಾಕ್. ಇದು ಗೌರಿ ಗಣೇಶದ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾವು ಹಬ್ಬ ಏನು ಅಷ್ಟೊಂದು ಸೆಲೆಬ್ರೇಟ್ ಮಾಡಲಿಲ್ಲ, ಜಸ್ಟ್ ದೇವ್ರ ಪೂಜೆ ಎಲ್ಲ ಮಾಡಿದ್ವಿ ಅಷ್ಟೇನೆ. ಬಟ್ ಈ ಕಂಪ್ಲೀಟ್ ವಿಡಿಯೋನ ಋತುನೇ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ ಅಮ್ಮ, ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈ ವಿಡಿಯೋ ನನಗೆ ಮಿಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ಲೇ ಇಲ್ಲ. ಬಟ್ ಏನಿಲ್ಲ, ಕೆಲವೊಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೀವಿ ಮತ್ತು ದೇವ್ರ ಪೂಜೆ, ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದ್ದೀವಿ ಅಷ್ಟೇ. ಬಟ್ ಋತುನೇ ಕಂಪ್ಲೀಟಾಗಿ ವಿಡಿಯೋ ತೆಗ್ದಿರೋದ್ರಿಂದ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮ ಮನೆ ಹತ್ರ ಇರೋ ಒಂದು ಶಾಪಿಗೆ ಬಂದಿದ್ದೀವಿ, ಅಂದರೆ ಋತುಗೆ ಬಟ್ಟೆ ತೆಗಿಯೋಣ ಅಂತ ಅಂದ್ಬಿಟ್ಟು. ನಮ್ಮ ಮನೆ ಪುಟ್ಟು ಗಣಪ ಅವನೇ ಅಲ್ವಾ, ಸೊ ಹಾಗಾಗಿ ಹಾಗೇನೆ ಒಂದು ಫಂಕ್ಷನ್ ಕೂಡ ಇತ್ತು, ಅದಕ್ಕೆ ಅವ್ನು ತೆಗಿಲೇಬೇಕಿತ್ತು ಬಟ್ಟೆನ, ಹಾಗೆ ತೆಗಿಯೋಣ ಅಂತ ಅಂದ್ಬಿಟ್ಟು ಇವಾಗ 3 ಜನ ಕೂಡ ಬಂದ್ವಿ. ಏಟಾಯ್ತು ಅವನಿಗೆ. ಆ ಶರ್ಟ್ ಹೆಂಗೆ ಕಾಣಿಸುತ್ತೆ ನೋಡೋಣಿಲ್ಲ. ಚೆನ್ನಾಗಿದೆ ಋತು, ಇಷ್ಟ ಆಯ್ತಾ? ಹಾಂ, ಇದಿರಲಾ? ಇಷ್ಟ ಆಗಲಿಲ್ಲ. ಅವರು ಅವೆರಡು ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಅಂತ. ಇದು ಪ್ಯಾಂಟ್ ಚಿಕ್ಕ ಆಯ್ತಲ್ಲ. ಬೆಲ್ಟ್ ಹಾಕ್ಬೇಕು. ಓಕೆ. ಫಿಟ್ಟಿಂಗ್ ಬೆಲ್ಟ್ ಹಾಕಿ ಮನೇಲಿ ಬೆಲ್ಟ್ ಹಾಕಿ ಇಲ್ಲಿ ಫಿಟ್ ಆಗಿದೆ. ಸಿಂಪಲ್ ಬೆಲ್ಟ್. ಇಷ್ಟ ಆಯ್ತಾ ಋತು? ಓಕೆ ಅಲ್ಲ? ಓಕೆ ಓಕೆ, ನಂಗೆ ಇಷ್ಟ ಆಯ್ತು. ಫಿನಿಶ್. ಋತುದು ಬಟ್ಟೆ ಶಾಪ್ ಮುಗೀತು. ಅವನೇ ಅವನ ಬಟ್ಟೆನ ಎಲ್ಲ ಸೆಲೆಕ್ಷನ್ ಎಲ್ಲ ಮಾಡಿಕೊಂಡ. ಸುಮಾರು ಬಟ್ಟೆಗಳೆಲ್ಲ ತೋರಿಸಾದ್ಮೇಲೆ ಫೈನಲಿ ಅವ್ನಿಗೊಂದು ಇಷ್ಟ ಆಯಿತು. ನಾವು ಕೂಡ ಪ್ರತಿ ಸಲ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಕೊಡಿಸ್ತೀವಿ. ಅಂದರೆ ನಾವು ನೋಡ್ತೀವಿ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದರೊಳಗಡೆ ಒಂದು ಸೆಲೆಕ್ಷನ್ ಮಾಡ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಅವನು ಕೊಡ್ತೀವಿ. ಫೈನಲಿ ಅವನಿಗೂ ಒಂದು ಇಷ್ಟ ಆಯಿತು, ಅದನ್ನೇ ತೊಗೊಂಡು ಬಂದ್ವಿ. ಹಾಗೆ ಒಂದು ಬ್ಯಾಂಗಲ್ ಸ್ಟೋರ್ಗೆ ಹೋಗಬೇಕಿತ್ತು, ಬ್ಯಾಂಗಲ್ಸ್ ಎಲ್ಲ ತೊಗೊಳ್ಬೇಕಿತ್ತು ಅಂತ ಅಂದ್ಬಿಟ್ಟು ಈಗ ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫ್ರೀ ಗಣೇಶ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು, ಆಗಲೇ ವಿಡಿಯೋ ಮಾಡಿಕೊಂಡೆ. ನೋಡಿ, ಗಣೇಶ ಹಬ್ಬದ ವೈಬ್ ಅಂತ ಹೇಳ್ಬೋದು. ರೋಡಲ್ಲೆಲ್ಲನೂ ಹೂವುಗಳು, ಬಾಳೆಕಂದು, ಗಣೇಶ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿತ್ತು. ಇದು ಹಬ್ಬದ ಹಿಂದಿನ ದಿನದ ವಿಡಿಯೋ ಅಂತಂದರೆ ಫ್ರೈಡೇ ಆರ್ ಥರ್ಸ್ಡೇ ಅಂತ ಅನಿಸುತ್ತೆ, ಆ ದಿನದ ವಿಡಿಯೋ ಇದು. ಸೊ ಸಿಕ್ಕಾಬಟ್ಟೆ ಎಲ್ಲ ಕಡೆನೂ ಈ ಬಾಳೆಕಂದುಗಳು, ಹೂವುಗಳು, ಗಣೇಶ ಎಲ್ಲ ಇದೇನೇ ಹಾಕೊಂಬಿಟ್ಟಿದ್ರು. ಇದೆಲ್ಲ ನಾವು ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ವಾಪಸ್ಸು ಮನೆಗೆ ಹೋದ್ವಿ. ತುಂಬ ಟ್ರಾಫಿಕ್ ಕೂಡ ಇತ್ತು ಅವತ್ತು. ಈಗ ಮನೆಗೆ ಬಂದುಬಿಟ್ಟು ಇಲ್ಲಿಂದ ನನ್ನ ಮಗ ವೀಡಿಯೋನ ಅವ್ನು ಕಂಪ್ಲೀಟಾಗಿ ಅವ್ನು ತೊಗೊಂಡು ಅವ್ನು ವೀಡಿಯೋ ಮಾಡಿದ್ದಾನೆ. ನೋಡಿ, ನಾನು ಕಂಪ್ಲೀಟಾಗಿ ರಾ ವೀಡಿಯೋಸೇನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಏಕೆಂದರೆ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ. ನನಗೆ ಅದು ಎಡಿಟ್ ಮಾಡಿ ನನ್ನ ವಾಯ್ಸ್ ಓವರ್ ಕೊಡೋದಕ್ಕೂ ನನಗಿಷ್ಟ ಇಲ್ಲ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿ ನನಗೆ ವೀಡಿಯೋ ಮಾಡೋದಕ್ಕೂ ಏನು ಅಷ್ಟೊಂದು ಇಷ್ಟ ಇರಲಿಲ್ಲ ಅವತ್ತು. ವೀಡಿಯೋ ಎಲ್ಲ ಎಂತಕ್ಕೆ ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ದೆ, ಬೇಡ ಅಂತ ಅಂದ್ಬಿಟ್ಟು. ಅಂದರೆ ಸಿಂಪಲ್ಲಾಗಿ ಪೂಜೆ ಮಾಡ್ತಿರೋದಲ್ವ, ಸೊ ವೀಡಿಯೋ ಎಲ್ಲ ಎಂತಕ್ಕೆ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಋತು ವೀಡಿಯೋ ಮಾಡೋಣ ಅಮ್ಮ ಅಂತ ಅಂದ್ಬಿಟ್ಟು ಅವನಿಗೂ ರಜೆ ಇದ್ದಿದ್ದರಿಂದ ಅವನೇ ವೀಡಿಯೋ ಮಾಡಿದ್ದಾನೆ. ನೋಡಿ ಏನೆಲ್ಲ ಮಾತಾಡಿದ್ದಾನೆ ಅಂತ ಅಂದ್ಬಿಟ್ಟು. ಬ್ಯಾಂಡ್ರಲ್ ಸರ್ಪ್ರೈಸ್ ಅಂದರೆ ತುಂಬ ಖುಷಿ ಆಯಿತು ಅಮ್ಮಂಗೆ. ಈಗ 150 ಆಗಿದೆ. ಈಗ 150 ಆಗಿದೆ ಅಂತ ಖುಷಿ ಆಯಿತು ಅಮ್ಮಂಗೆ.
ಪ್ಲೀಸ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಗಿನ್ನೂ ಖುಷಿ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ತಿದ್ದೆ. ಹೌದು, ಕರೆಕ್ಟಾಗಿ ಹೇಳಿದೆ. ನೆಲ ಒರೆಸ್ತಾ ಇದ್ದೀರ ನೋಡಿ ಫ್ರೆಂಡ್ಸ್. ಈಗೆಲ್ಲ ಡಸ್ಟೆಲ್ಲ ಎಲ್ಲ ದೇವ್ರ ಮನೆಯಿಂದ ಆಚೆಗೆ ಇಟ್ಕೊಂತು ಅಮ್ಮ. ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಮಾಡವ್ರೆ ಅಂತ. ಕಟ್ ಮಾಡಿಬಿಟ್ಟು ನೋಡಿ ಈಗ ಅರ್ಶಿನ ಕುಂಕುಮ ಮತ್ತು ಅರ್ಶಿನ ಹಾಕ್ತವ್ರೆ. ಡ್ಯಾಡಿ ಮಲ್ಕೊಂಡಿದ್ದ, ಸೊ ನಾವು 6 ಗಂಟೆಗೆ ಮಾಡ್ತಿದ್ದೀವಿ ವಿಡಿಯೋನ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೋಡಿ ಈಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟವ್ರೆ, ಆಮೇಲೆ ಅರ್ಶಿನೂ ಇಟ್ಟವ್ರೆ. ಈಗ ದೇವರ ಆಶೀರ್ವಾದ ಮಾಡ್ತವ್ರೆ. ಎಷ್ಟು ಚೆನ್ನಾಗಿದ್ದವ್ರೆ ಮೈಲಾರಂಗ. ಗೋವಿಂದ ಗೋವಿಂದ. ಆಂಜನೇಯ ಸ್ವಾಮಿ ಕಾಪಾಡಪ್ಪ. ಹೆಂಗೆ ಹಾಕ್ತವ್ರೆ ಅಂತ ಅರ್ಶಿನ ಒಂದು ಸ್ವಲ್ಪ ನೀರು ಹಾಕಿಬಿಡೋರೆ. ನೋಡಿ ಫ್ರೆಂಡ್ಸ್, ಇದನ್ನು ಇದು ಅಂತ ಯಾವ ದೇವ್ರ ಅಂತ ನಂಗೆ ಗೊತ್ತಿಲ್ಲ. ಇದು ಗುರೂಜಿ ಅವರು. ನೋಡಿ ಫ್ರೆಂಡ್ಸ್, ಒಂಥರ ರಂಗೋಲಿ ಥರ ಮಾಡ್ತವ್ರೆ ಆಚೆ ಅಂತ. ಅದಕ್ಕೆ ದೇವ್ರ ಮನೆಗೂ ರಂಗೋಲಿ ಮಾಡ್ತವ್ರೆ ನೋಡಿ ಫ್ರೆಂಡ್ಸ್. ನಾನು ಮಾರಪ್ಪ ಸತ್ತೋಗ್ಮೇಲೆ ನಾನು ಹುಟ್ಟಿಲ್ಲನೇ ಇಲ್ಲ. ಹುಟ್ಟಿದ್ದು ನಾನು 2017 ತಾನಮ್ಮ? 2017 ಇವಾಗ ಬರ್ತಾಯಿದ್ದೆ. 2013 ಅವಾಗ ಮಾರಪ್ಪ ಸತ್ತೋಯ್ತು. ಇಷ್ಟ ಆಯಿತು. ಎಲ್ಲ ತೊಳ್ಬಿಡು. ಐ ಆಮ್ at oval world. We are on the earth. ಸಾಕು 11 minutes ವರ್ಗೋ. ನೋಡಿ ಫ್ರೆಂಡ್ಸ್, ಎಲ್ಲನೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ದೀನಿ ದೇವ್ರ ಮನೆ ಬಾಗಿಲಿಗೆ. ಹಾಗೆ ದೇವ್ರ ಸಾಮಾನು ಕೂಡ ಎಲ್ಲನೂ ತೊಳೆದು ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ದೇವ್ರ ಮನೆ ಕೂಡ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಳೋದಷ್ಟೇ. ನಮ್ಮ ಋತ್ವಿಕೇನೇ ಇಷ್ಟೊತ್ತು ನನ್ನ ಜೊತೆ ಹೆಲ್ಪ್ ಮಾಡಿಕೊಂಡು ಎದ್ದಿದ್ದ. ನಿದ್ದೆ ಬರ್ತಿಲ್ವಂತೆ ಅವನಿಗೆ. ನಾನು ನೈಟೇನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಮಾರ್ನಿಂಗ್ ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವನೇ ಜಾಸ್ತಿ ಹೆಲ್ಪ್ ಮಾಡ್ಕೊಂಡು ಕೊಟ್ಟಿದ್ದು. ಓಹ್, ಯಾಕೆ ಆಶೀರ್ವಾದ ತೊಗೊತಾ ಇದ್ದಾನೆ ನನಗೆ. ನೋಡಿ ಎಲ್ಲನೂ ರೆಡಿಯಾಗಿದೆ. ಬೆಳಗ್ಗೆ ಎದ್ದು ಬೇಗನೆ ಎಲ್ಲ ಗುಡಿಸಿ ಒರೆಸಿ ಇನ್ನು ಪೂಜೆ ಮಾಡೋದಷ್ಟೇ. ನಮ್ಮ ಋತ್ವಿಕು ನೋಡಿ ನೈಟಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಅವನಿಗೆ ದೇವ್ರ ಕಂಡ್ರೆ ತುಂಬ ಭಕ್ತಿ. ಅಂದರೆ ಆವಾಗವಾಗ ಭಕ್ತಿ ಸ್ವಲ್ಪ ಹೆಚ್ಚಾಗ್ಬಿಡುತ್ತೆ, ಆವಾಗ ಈ ಥರ ಎಲ್ಲ ಮಾಡ್ತಾನೆ ಅಲ್ವಾ ಋತ್ವಿ? ಫುಲ್ ದೀರ್ಘದಂಡ ನಮಸ್ಕಾರ ಮಾಡ್ತಿದ್ದಾನೆ. ದೇವರ ಆಶೀರ್ವಾದ ಮಾಡ್ತು ಋತ್ವಿಕಿಗೆ. ದೊಡ್ಡ ಲೈಟ್ ಆಫ್ ಮಾಡಿಬಿಟ್ಟು ದೇವ್ರ ಮನೆ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಬಂದ್ಬಿಡಪ್ಪ. ಚಿಕ್ಕದೊಂದು ಇರಲಿ ಸಾಕು. ರಂಗೋಲಿ ಹಾಳು ಮಾಡಬೇಡ.
ಸಾಕು ಬಿಡು. ಆಮೇಲೆ ಎಲೆ ತಂದ್ಕೊಂಡ್ಬಂದಿದ್ದಾರೆ. ಮತ್ತೆ ಎಳ್ನೀರು, ಹೂವು ಮಲ್ಲಿಗೆ ಹೂವು ನನಗೆ ಅಂತ ತೊಗೊಂಬಂದಿದ್ದಾರೆ, ನಾನು ಮುಟ್ಕೊಳೋದಕ್ಕೆ. ಇದೆಲ್ಲ ನಾನು ಹೂವು. ಆಮೇಲೆ ಇದೊಂದು ರೋಸ್ ತೊಗೊಂಬಂದಿದ್ದಾರೆ. ಆಮೇಲೆ ಪೂಜೆಗೆ ತೆಂಗಿನಕಾಯಿ ಮತ್ತೆ ಎಳ್ನೀರು, ಇಷ್ಟು ತೊಗೊಂಬಂದಿದ್ದಾರೆ. ಮತ್ತೆ ಬಾಳೆಹಣ್ಣು ತಗೊಂಡಾರೆ. ಬಾಳೆಹಣ್ಣು, ಕರ್ಪೂರ ಇರಲಿಲ್ಲ, ಮತ್ತೆ ಕರ್ಪೂರ ನೋಡಿ ಫ್ರೆಂಡ್ಸ್. ಈಗ ಏನು ಮಾಡ್ತವ್ರಂತ ನೋಡಿ ಫ್ರೆಂಡ್ಸ್. ಈಗ ಎಣ್ಣೆ ಹಾಕ್ತವ್ರೆ. ಇವಾಗ ದೀಪ ಹಚ್ಚುತ್ತೀನಿ. ಯಾಕೋ ನಾನು ಹಚ್ಬೇಕನ್ಸ್ತದ. ಹೌದಾ? ವಿಡಿಯೋದಲ್ಲಿ ಚೆನ್ನಾಗಿ ಬರ್ತಾ ಇಲ್ವಾ? ನೋಡಿ ಇವಾಗ ಚೆನ್ನಾಗೈತೆ. ಅದ ದೀಪ ಸ್ವಲ್ಪ ಒಂಥರ ಬರ್ಬಸ್ ಥರ ಬರ್ತಿದೆ. ಬ್ಲರ್ ಥರ ಬರ್ತಿದೆಯಾ? ಅದು ವಿಡಿಯೋದಲ್ಲಿ ಹಂಗೆ ಮಮ್ಮಿ. ಮತ್ತು ದೇವ್ರಿಗೆ ಯಾರು ಹಾಕ್ತಾರೆ ಹೂವು? ದೇವ್ರಿಗೂ ಹಾಕ್ತೀನಿ, ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತೀನಿ. ಒಂದು ಕಡೆಯಿಂದ ಮಮ್ಮಿ ಕಾಲು. ಅಯ್ಯೋ ಅರ್ಥ ಆಗಲಿಲ್ವಾ ಇಷ್ಟೊತ್ತು? ಅರ್ಥ ಆಗಲಿಲ್ಲಮ್ಮ. ಅವಾಗ ಒಂದು ಸ್ವಲ್ಪ ಚೂರು ಮಾಡಿದೆ, ಈಗ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ. 3 ಸೆಕೆಂಡ್ಸು ಏನೋ ಬಂದಿತ್ತು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡೋರೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ರೆ. ಬಾಳೆಹಣ್ಣು ಏನು ಕುಡಿಯಲ್ಲಮ್ಮ, ಕುಡಿಯಲ್ಲಮ್ಮ. ಎಲ್ಲ ಈ ಕಡೆ ಬಾ. ಕುಡಿಲ್ಲ ತವ್ರೆ. ರೆಡ್ ಹೂವು ಎಲ್ಲ ಪಕ್ಕಾಗಿರೋ ಮಾಮ ಸ್ವಲ್ಪ ಇದೆಲ್ಲ ಬೇಡ. ನೋಡಿ ಫ್ರೆಂಡ್ಸ್, ಅದೇ ನೋಡ್ತಾ ಇದ್ದೀನಿ ನಾನು. ಎಲ್ಲಿದ್ದೆ ಇದೆ ದೀಪ ಇದೆ. ನಾನು ಎದ್ದಲ್ಲೂ ಅಷ್ಟರಲ್ಲಿ ಇವ್ರು ರಂಗೋಲಿ ಬಿಡಿಸೋದೆ. ನೋಡಿ ಫ್ರೆಂಡ್ಸ್, ನಾನು ಎದ್ದಿದ್ದೆ ಲೇಟು. 12 ಗಂಟೆಗೆ ಎದ್ದಿದ್ದೀನಿ. ಸಾರಿ ಟೈಮ್ ವೇಸ್ಟ್ ಮಾಡೋಕ್ಕೆ ಸಾರಿ. ನೋಡಿ ಗಣೇಶ. ಈಗ ನೆಕ್ಸ್ಟು ಫ್ರೆಂಡ್ಸ್ ರಂಗೋಲಿ ಎಷ್ಟು ಚೆನ್ನಾಗಿ ಬಿಡಿಸವ್ರೆ. ಇವತ್ತು ನನಗೆ ರಜೆ ಇದೆ, ಯಾಕಂದರೆ ಹಬ್ಬ ಇದೆಯಲ್ಲ, ಅವ್ರು ರಜೆ ಕೊಟ್ಟವ್ರೆ ನನಗೆ. ಸೊ ನೋಡಿ ಫ್ರೆಂಡ್ಸ್, ಹೂವು ಹಾಕ್ತವ್ರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಏನು ಮಾಡ್ತವ್ರೆ ಅಂತ. ಲೆಫ್ಟಿಂದ ಮಾಡಬೇಕು. ಆಚೆ ಹೋಗಿ ಬಿಡಮ್ಮ. ಏನು ತಗೋ ಕತ್ಲೆ ಆಚೆಯಿಂದ.
ಗಣೇಶ ಮಾಡ್ಬಿಡು, ಆ ಫ್ಲವರ್ ಪೊಟ್ಕೊ ಮಾಡ್ಬಿಡು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಾಯ್ ದೇವ್ರು ಮಾಡಿದ್ಯಾ, ಆಚೆಗೂ ಮಾಡ್ಬಿಡು. ಓಕೆನಾ? 14 ಮಿನಿಟ್ಸ್ ಅಮ್ಮ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡೋರೆ. ಹಾಕಿ ಎಲ್ಲ ಮಾಡೋರೆ. ಅಷ್ಟೊಂದು ಕೊಡಿಲ್ಲಮ್ಮ ತಗೋತೀನಿ ಎಲ್ಲ. ನೋಡಿ ಫ್ರೆಂಡ್ಸ್, ಆ ಲೈಟ್ ಒಂದು ಸ್ವಲ್ಪ ವೀಕ್ ಆಗ್ತಿದೆ. ಸರಿ ಆಯ್ತಮ್ಮ. ದೇವ್ರೆ, ಮೈಲಾರಂಗ, ಗಣೇಶ, ಲಕ್ಷ್ಮೀ, ಪ್ರಪ್ಪ ಪೂಜೆ ನೋಡಿ ಫ್ರೆಂಡ್ಸ್, ಪೂಜೆ ಮಾಡ್ರು. ನಮ್ಮನೇಲಿ ಗೌರಿ ಹಬ್ಬದ ದಿನ ನಾನು ಈ ಥರ ಸಿಂಪಲ್ಲಾಗೇ ಪೂಜೆನ ಮಾಡಿದೆ. ಋತ್ವಿಕೆ ಕಂಪ್ಲೀಟಾಗಿ ನನಗೆ ವೀಡಿಯೋ ಮಾಡ್ಕೊಂಡು ಕೊಟ್ಟ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ನನಗಂತೂ ವೀಡಿಯೋ ಎಷ್ಟೊಂದು ಸಲ ಎಡಿಟ್ ಮಾಡೋಕ್ಕಿಂತ ಮುಂಚೆನೂ ಅಷ್ಟೇ ತುಂಬ ಸಲ ನೋಡಿದ್ದೀನಿ, ಎಡಿಟ್ ಮಾಡ್ತಾನೂ ತುಂಬ ಸಲ ನೋಡಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಇನ್ನೂ ತುಂಬಾ ವೀಡಿಯೋ ಮಾಡಿದ್ದ. ನಾನು ಅದನ್ನು ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ವೀಡಿಯೋಸ್ನ ಮಾತ್ರ ಹಾಕಿದ್ದೀನಿ. ಆವತ್ತಿನ ದಿನ ಫ್ರೈಡೇ ನನ್ನ ಹಸ್ಬೆಂಡಿಗೆ ಕೂಡ ಕೆಲಸ ಇದ್ದಿದ್ದರಿಂದ ಅವರು ಕೂಡ ಆಫೀಸಿಗೆ ಹೋದರು. ನಾವು ಸಂಜೆ ನನಗೆ ಅಮ್ಮನ ಮನೆಗೆ ಹೋದ್ವಿ. ಗೌರಿ ಗಣೇಶ ಹಬ್ಬ ಇತ್ತು ಮತ್ತು ಒಂದು ಫಂಕ್ಷನ್ ಕೂಡ ಇತ್ತು. ಅದ್ರದ್ದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಋತು ಮಾಡಿದ ವೀಡಿಯೋ ಅಂತ ನಂಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.